ಮಾನ್ಯಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಆದರಣೀಯ ಗುರುವರ್ಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸುತ್ತಿರುವ ಈ ವಿಶೇಷ ದಿನ ಜನವರಿ 26 ಗಣರಾಜ್ಯೋತ್ಸವ. ಈ ದಿನ ನಮ್ಮ ದೇಶದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿದರೂ 1950ರ ಜನವರಿ 26ರಂದು ಭಾರತ ತನ್ನ ಸ್ವಂತ ಸಂವಿಧಾನವನ್ನು ಅಂಗೀಕರಿಸಿ ಪೂರ್ಣ ಗಣರಾಜ್ಯವಾಯಿತು. ಈ ದಿನದಿಂದಲೇ ಭಾರತದಲ್ಲಿ ಜನತೆಯೇ ಸರ್ವೋಚ್ಚ ಎಂಬ ತತ್ವ ಜಾರಿಯಾಯಿತು. ನಮ್ಮ ಸಂವಿಧಾನವು ಕೇವಲ ಕಾನೂನುಗಳ ಪುಸ್ತಕವಲ್ಲ, ಅದು ನಮ್ಮ ದೇಶದ ಆತ್ಮವಾಗಿದೆ. ಅದು ನಮಗೆ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಭ್ರಾತೃತ್ವ ಎಂಬ ಮಹತ್ವದ ಮೌಲ್ಯಗಳನ್ನು ಕಲಿಸುತ್ತದೆ. ಸ್ನೇಹಿತರೆ, ಈ ಸ್ವಾತಂತ್ರ್ಯ ಸುಲಭವಾಗಿ ಬಂದದ್ದಲ್ಲ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಡಾ.ಬಿ.ಆರ್. ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ನಾವು ಇಂದು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ. ಅದರ ಹಿಂದೆ ಅನೇಕ ತಾಯಂದಿರ ಕಣ್ಣೀರು, ಅನೇಕ ವೀರರ ರಕ್ತಸಾಕ್ಷಿ ಇದೆ. ಇಂದು ನಮ್ಮ ದೇಶವು ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ಕ್ರೀಡೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಜಗತ್ತಿಗೆ ಮಾದರಿಯಾಗಿದೆ. ಆದರೆ ಸ್ನೇಹಿತರೆ, ದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ನಾವು ಉತ್ತಮ ನಾಗರಿಕರಾಗಬೇಕು, ನಿಯಮಗಳನ್ನು ಪಾಲಿಸಬೇಕು, ಹೆಣ್ಣು ಮಕ್ಕಳಿಗೆ ಗೌರವ ನೀಡಬೇಕು, ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಬೇಕು. ಒಬ್ಬ ವಿದ್ಯಾರ್ಥಿಯಾಗಿ ನಮ್ಮ ಶಸ್ತ್ರಾಸ್ತ್ರಗಳು ಪುಸ್ತಕಗಳು, ನಮ್ಮ ಶಕ್ತಿ ಜ್ಞಾನ, ನಮ್ಮ ಕರ್ತವ್ಯ ದೇಶವನ್ನು ಬೆಳಗಿಸುವುದು. ನಾವು ಇಂದೇ ಪ್ರತಿಜ್ಞೆ ಮಾಡೋಣ, ಭ್ರಷ್ಟಾಚಾರಕ್ಕೆ ದೂರವಿರೋಣ, ಸತ್ಯ ಮತ್ತು ಶ್ರಮವನ್ನು ನಮ್ಮ ಜೀವನದ ಭಾಗವಾಗಿಸೋಣ ಮತ್ತು ನನ್ನ ದೇಶ ಮೊದಲು ಎಂಬ ಭಾವನೆ ಹೊಂದೋಣ. ಕೊನೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೇಳೋಣ, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ, ಜೈ ಹಿಂದ್.